ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಪೈನಾಪಲನ್ನು ಉಪಯೋಗಿಸಿಕೊಂಡು ಸಾಯಂಕಾಲದ ಒಂದು ಚಾಟನ್ನು ಹೇಗೆ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಈಗ ಮಕ್ಕಳಿಗೆಲ್ಲ ರಜೆ ಸಿಕ್ಕಿದೆ, ಮನೆಯಲ್ಲಿ ಕೂತ್ಕೊಂಡು ತಿನ್ಲಿಕ್ಕೆ ಕೊಡಿ ಅಂತೇಳಿ ಹೇಳ್ತಾ ಇರ್ತಾರೆ. ಆವಾಗ ಏನಾದರೂ ಹೆಲ್ದಿಯಾಗಿ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ಇವತ್ತು ಪೈನಾಪಲನ್ನು ಉಪಯೋಗಿಸ್ಕೊಂಡು 2 ವೆರೈಟಿಯ ಚಾಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಒಂದು ಸಣ್ಣ ಬೌಲ್ ತಗೊಂಡು ಸ್ವಲ್ಪ ಉಪ್ಪು, ಬ್ಲ್ಯಾಕ್ ಸಾಲ್ಟು, ಚಾಟ್ ಮಸಾಲ, ಮೆಣಸಿನ ಹುಡಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇದನ್ನು ನಾವು ಮೇಲಿಂದ ಉದುರಿಸ್ಕೊಳ್ತಾ ಇದ್ದೇವೆ, ಹಾಗಾಗಿ ಇದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಸುಲಭ ಆಗ್ತದೆ. ಈಗ ಪೈನಾಪಲನ್ನು ಕಟ್ ಮಾಡಿಕೊಂಡು ಅದರ ಸಿಪ್ಪೆ ತೆಗೆದುಕೊಳ್ಬೇಕು. ಸಿಪ್ಪೆಯನ್ನು ತೆಗೆದು ನೋಡಿ ಈ ಥರ ದುಂಡಗೆ ಕಟ್ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ಬೇರೆ ಬೇರೆ ವೆರೈಟಿಯಲ್ಲಿ ಮಾಡ್ಬೋದು. ನಾವು ಸಲಾಡ್ ಟೈಪಲ್ಲಿ ಕೂಡ ಮಾಡಿಕೊಳ್ಬೋದು. ನಾನಿವತ್ತು ಬೇರೆ 2 ಟೈಪಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಮೊದಲಿಗೆ ಇದನ್ನು ಸಿಪ್ಪೆ ತೆಗೆದುಕೊಂಡು, ಸಿಪ್ಪೆ ಸ್ವಲ್ಪ ದಪ್ಪವಾಗಿಯೇ ತೆಗಿಬೇಕಾಗ್ತದೆ, ತುಂಬ ತೆಳ್ಳಗೆ ತೆಗಿಲಿಕ್ಕೆ ಆಗೋದಿಲ್ಲ. ತೆಗೆದ್ರೆ ಅದರಲ್ಲಿ ಮುಳ್ಳಿನ ಅಂಶ ಉಳಿದುಕೊಳ್ತದೆ. ಹಾಗಾಗಿ ಒಂಚೂರು ದಪ್ಪವಾಗಿಯೇ ತೆಗೆದ್ರೆ ಪೈನಾಪಲಿಗೆ ಒಂದು ಸಣ್ಣ ತುರಿಸುವ ಅಭ್ಯಾಸ ಇದೆ, ಅದು ಕಡಿಮೆ ಆಗ್ತದೆ. ಈ ಥರ ನೋಡಿ ಇಷ್ಟು ತೆಗೆದುಕೊಂಡ್ರೆ ಸಾಕಾಗ್ತದೆ. ಈಗ ಮೊದಲೇ ಅದನ್ನು ಡಿಪ್ ಮಾಡಿ ಇಟ್ಟು ನಂತರ ಫ್ರೈ ಕೂಡ ಮಾಡಿಕೊಳ್ಬೋದು. ಹೀಗೆ ಈ ಥರ ಫ್ರೈ ಮಾಡಿಕೊಂಡು ನಂತರ ಕೂಡ ಅದನ್ನು ಮಸಾಲೆಯಲ್ಲಿ ಡಿಪ್ ಮಾಡ್ಬೋದು. ನಾನು ಫಸ್ಟಿಗೆ ಅದನ್ನು ಫ್ರೈ ಮಾಡಿಕೊಂಡೆ, ಒಂದು 2 ರಿಂದ 3 ನಿಮಿಷ ಅದನ್ನು ಫ್ರೈ ಮಾಡಿಕೊಂಡಿದ್ದೇನೆ. ನೋಡಿ ಈ ಥರ. ಅದಕ್ಕೆ ತುಪ್ಪ, ಎಣ್ಣೆ, ಬೆಣ್ಣೆ ಅಂತ ಕೂಡ ಹಾಕಲಿಲ್ಲ, ಡೈರೆಕ್ಟಾಗಿ ಪೈನಾಪಲನ್ನೇ ತವದ ಮೇಲೆ ಇಟ್ಟು ಫ್ರೈ ಮಾಡಿಕೊಂಡದ್ದು. ನಂತರ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ಅದನ್ನು ಕಟ್ ಮಾಡಿಕೊಂಡು, ಸಣ್ಣ ಬೇಕಾದರೆ ಸಣ್ಣ, ದೊಡ್ಡದು ಬೇಕಾದರೆ ದೊಡ್ಡದು. ನಮಗೆ ಇಷ್ಟು 1 ಇಂಚಿನಷ್ಟು ದೊಡ್ಡ ಇದ್ದರೆ ಟೂತ್ ಪಿಕ್ಕಲ್ಲಿ ಕುತ್ತಿ ತಿನ್ನಲಿಕ್ಕೆ ಸುಲಭ ಆಗ್ತದೆ. ನೋಡಿ ಇಷ್ಟು ದೊಡ್ಡ ಇದ್ದರೆ ಸಾಕಾಗ್ತದೆ. ಬಿಸಿ ಬಿಸಿ ಇದೆ, ಹುಷಾರಾಗಿ ಹಾಕ್ಕೊಳ್ಬೇಕು. ಈಗ ಮೇಗಿಂದ ನಾವು ಮಾಡಿಟ್ಟಂತಹ ಮಸಾಲೆಯನ್ನು ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಚಾಟ್ ರೆಡಿ ಆಗ್ತದೆ. ಇದಕ್ಕಿನ್ನ ಈಗ ನಿಮಗೆ ಸೇವು ಬೇಕಾದರೆ ಹಾಕ್ಕೊಳ್ಬೋದು, ಈರುಳ್ಳಿ ಬೇಕಾದರೆ ಹಾಕ್ಕೊಳ್ಬೋದು, ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕ್ಕೊಳ್ಬೋದು, ಹೀಗೇ ಬೇಕಾದರೂ ತಿನ್ಬೋದು. ನಾನು ಇದಕ್ಕೆ ಒಂಚೂರು ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡೆ. ಸೇವು ಅಥವಾ ಮಿಕ್ಸ್ಚರ್ ಇದ್ದರೆ ಅದನ್ನು ಕೂಡ ಮೇಲಿಂದ ಉದುರಿಸಿ ಕೊಡ್ಬೋದು. ಕಾರ್ನ್ ಮಿಕ್ಸ್ಚರ್ ಇದ್ದರೆ ಅದು ಕೂಡ ಚೆನ್ನಾಗಿ ಆಗ್ತದೆ. ನನಗೆ ಇಷ್ಟೇ ಸಾಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ಇಷ್ಟೇ ಐಟಮನ್ನು ಹಾಕಿಕೊಳ್ತಾ ಇದ್ದೇನೆ. ಹಾಗೇ ಕೂಡ ತಿನ್ಬೋದು. ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕದೇನೆ ಹಾಗೇ ಕೂಡ ಇದನ್ನು ತಿನ್ಬೋದು. ನೋಡಿ ಎಷ್ಟು ರುಚಿಯಾದ ಸಿಂಪಲ್ ಆದ ಚಾಟ್ ರೆಡಿ ಆಯಿತು. ನೀವು ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಮಕ್ಕಳಿದ್ದಾರಂತಾದರೆ ಈ ಥರ ಖಂಡಿತ ಟ್ರೈ ಮಾಡಿ ನೋಡಿ ಒಂದು ಸತಿ. ಮಕ್ಕಳು ಇದ್ದಾರಂತಂದರೆ ಖಾರ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಈಗ ಇನ್ನೂ ಒಂದು ವೆರೈಟಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಮೊದಲಿಗೆ ಪೈನಾಪಲನ್ನು ಸಿಪ್ಪೆ ತೆಗೆದುಕೊಳ್ಳಿ. ಇದನ್ನು ನಾನು ದುಂಡಗೆ ಏನು ಹೆಚ್ಚಲಿಲ್ಲ, ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಳ್ಬೋದು. ಮಧ್ಯದ ದಂಡು ಇಷ್ಟಪಡದವರು ಅದನ್ನು ತೆಗಿಬೋದು. ನನಗೆ ದಂಡು ಇಷ್ಟ, ಹಾಗಾಗಿ ನಾನು ಅದನ್ನು ದಂಡನ್ನು ತೆಗಿಲಿಲ್ಲ. ಅದು ಪೈನಾಪಲ್ಗಿಂತ ಮಧ್ಯದ ದಂಡೇ ಸ್ವೀಟ್ ಆಗಿರ್ತದೆ, ಹಾಗಾಗಿ ನನಗೆ ತುಂಬ ಇಷ್ಟ ಅದು. ಇದನ್ನು ಕಟ್ ಮಾಡಿಕೊಂಡು 2 ಬೇರೆ ಬೇರೆ ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ. ಇದರಲ್ಲಿ ಕೂಡ ನಾನು 2 ವೆರೈಟಿ ಹೇಳಿಕೊಡ್ತಾ ಇದ್ದೇನೆ. ನಿಮಗೆ ಯಾವ ವೆರೈಟಿ ಇಷ್ಟ ಆಗ್ತದೆ ಆ ವೆರೈಟಿಗೆ ಹಾಕಿಕೊಳ್ಬೋದು. ಒಂದಕ್ಕೆ ಪುದೀನ ಹಾಗೂ ಹಸಿಮೆಣಸನ್ನು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ತರಿತರಿಯಾಗಿ ಹುಡಿ ಮಾಡಿಕೊಳ್ತಾ ಇದ್ದೇನೆ. ಇಲ್ಲ ಕೈಯಲ್ಲೇ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಮಿಕ್ಸರ್ ಜಾರಲ್ಲಾದರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಿ ಬರ್ತದೆ ಅದು, ಹಾಗಾಗಿ ನಾನು ಅದರಲ್ಲಿ ಹುಡಿ ಮಾಡಿಕೊಳ್ತಾ ಇದ್ದೇನೆ. ಒಣಗಿಸಿಟ್ಟ ಪುದೀನ ಉಂಟು ಅಂತಾದರೆ ಅದನ್ನು ಕೂಡ ಹುಡಿ ಮಾಡಿ ಹಾಕ್ಕೊಳ್ಬೋದು. ಇನ್ನೊಂದಕ್ಕೆ ನಾವಿಲ್ಲಿ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿಕೊಳ್ತಾ ಇದ್ದೇವೆ. 2ಕ್ಕೆ ಕೂಡ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿಕೊಳ್ಳುವ. ಹಾಗೆಯೇ ಸ್ವಲ್ಪ ಮೆಣಸಿನ ಹುಡಿಯನ್ನು, ನಂತರ ಸ್ವಲ್ಪ ಮೆಣಸಿನ ಹುಡಿಯನ್ನು ಸೇರಿಸಿಕೊಳ್ಳುವ. ರುಚಿಗೆ ಬೇಕಾದಷ್ಟು ಉಪ್ಪು. ನಾನಿಲ್ಲಿ ಒಂದಕ್ಕೆ ಹಸಿಮೆಣಸು ಹಾಕಿರುವ ಕಾರಣ 1 ಬೌಲಿಗೆ ಮಾತ್ರ ಮೆಣಸಿನ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಅಂದರೆ 2 ಫ್ಲೇವರಲ್ಲಿ ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕು ಅಂತಾದರೆ ನೋಡಿ ಡ್ರೈ ಪುದೀನ ಈ ಥರ ಉದುರಿಸ್ಕೊಳ್ಬೋದು, ಬೇಡ ಅಂತಾದರೆ ಸ್ಕಿಪ್ ಮಾಡಿಕೊಳ್ಬೋದು. ಹಾಗೆಯೇ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಬೇಕು ಅಂತಾದರೆ ಒಂಚೂರು ಒರೆಗಾನ ಕೂಡ ಹಾಕಿಕೊಳ್ಬೋದು. ಇದೆಲ್ಲ ಆಪ್ಷನಲ್ಲು, ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ನೋಡಿಕೊಂಡು ಹಾಕ್ಕೊಳ್ಳಿ. 2 ಫ್ಲೇವರಲ್ಲಿ ಕೂಡ ಚೆನ್ನಾಗಿರ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. 2 ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಈ ಥರ ಒಂದು ಪ್ಲೇಟ್ ಮುಚ್ಚಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ಅಂತೇಳಿ. ಅದೇ ಥರ ಇನ್ನೊಂದನ್ನು ಕೂಡ 2 ಬೌಲನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಪೈನಾಪಲ್ ಚಾಟ್ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ.
ಧನ್ಯವಾದಗಳು.